ವೆಬ್ಸೈಟ್ ಹ್ಯಾಸ್ 1000+ ಸಕ್ಸಸ್ಫುಲ್ PR ಕ್ಯಾಂಪೇನ್ಸ್, 150+ ಮೂವಿ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರಿ, 250 ಆಗಿದೆ ಅಂತ, 50 ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ಸ್ ಆ್ಯಂಡ್ ದೆನ್ ಸೆಲೆಬ್ರಿಟಿ ಎಂಗೇಜ್ಮೆಂಟ್ಸ್. ಸೊ ಹೀಗೆ ಪ್ರೊಫೈಲ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಸೊ ಯು ಆರ್ ಸೇಯಿಂಗ್ ಸಮಥಿಂಗ್ ಅಬೌಟ್ ಡಂಕಿ. ಮೊನ್ನೆ ನಾನು ಶಾರುಖ್ ಖಾನ್ ಅವ್ರ ಬಾಂಬೆಗೆ ಏನಕ್ಕೋ ಹೋಗಿದ್ದಾಗ ಅವ್ರು ಇವತ್ತಿಗೂ ಅವ್ರಿಗಿರೋ ಲೆವೆಲ್ಲೇ ಬೇರೆ ಯಾರಿಗೂ ಇಲ್ಲ ಅನ್ಸುತ್ತೆ ಇಂಡಿಯಾದಲ್ಲಿ. ಕಡಲೆಕಾಯಿ ಪರಿಷೆ ಥರ ಅವ್ರ ಮನೆ ಮುಂದೆ ಅಷ್ಟು ಜನ. ಭಾನುವಾರ ಅದು ಒಬ್ಬ ಪೊಲೀಸ್ ಲಾಠಿ ಚಾರ್ಜ್ ಇಟ್ಕೊಂಡು ಹಿಂಗೆ ಬರ್ತಾನೆ, ಹಿಂಗೆ ಹೊಡೆದ್ರೆ ಎಲ್ಲ ಜನ ಹೋಗ್ತಾರೆ, 5 ನಿಮಿಷಕ್ಕೆ ಮತ್ತೆಲ್ಲ ವಾಪಸ್ ಬರ್ತಾರೆ. ನನಗೆ ಅವ್ರಿಗೆ ರೆಡ್ ಚಿಲ್ಲೀಸ್ಗೆ ನನಗೆ ಒಂದು 2-3 ಕಡೆಯಿಂದ ನಂಗೆ ನನ್ನ ರೆಫರೆನ್ಸ್ ಹೋಗಿತ್ತು. ಅಂದರೆ ಕನ್ನಡದಲ್ಲಿ ಯಾರನ್ನ ಅಪ್ರೋಚ್ ಮಾಡಿದ್ರಿ? ನಾನು ಅಪ್ರೋಚ್ ಮಾಡಿಲ್ಲ, ಅಂದರೆ ರೆಫರೆನ್ಸ್ ಹೋಗಿತ್ತು ಬೇರೆ ಕಡೆಯಿಂದ. ಅಂದರೆ ತಮಿಳ್ PR, ತೆಲುಗು PR ಇಂದ ಹರೀಶ್, ಕನ್ನಡದ PR ಅಲ್ಲೇ ಹರೀಶ್ ಮಾಡಿಸಿ ಅಂತೇಳಿ ಅಲ್ಲಿಂದ ಹೋಗಿದೆ ರೆಫರೆನ್ಸ್. ಓಕೆ. ನನಗೆ ಅಲ್ಲಿ ಟೀಮಿಂದ ಕಾಂಟ್ಯಾಕ್ಟ್ ಮಾಡಿದ್ರು, ಹಿಂಗೆ ನಿಮ್ಮ ಪ್ರೊಫೈಲ್ ಕಳಿಸ್ಬೋದು. ನಾನು ವೆಬ್ಸೈಟ್ ಕಳಿಸ್ದೆ. ಡನ್ ಅಂತ ಜವಾನ್ಗೆ ಕೆಲಸ ಮಾಡಬೇಕಿತ್ತು. ಆ ಜವಾನ್ ಎಲ್ಲೋ ಕೊನೆ ಮೂಮೆಂಟಲ್ಲಿ ಮಿಸ್ ಆಯಿತು. ಅಂದರೆ ಕನ್ನಡದಲ್ಲಿ ಆ ಥರದ್ದು ಮಾರ್ಕೆಟಿಂಗ್ ದೊಡ್ಡ ಮಟ್ಟದಲ್ಲಿ ಮಾಡಿರಲಿಲ್ಲ ಜವಾನ್ಗೆ, ಆದರೆ ಆಟೋಮೆಟಿಕ್ ಆಗುತ್ತೆ ಅಂತ. ಡಂಕಿ ಬಂದ್ಬಿಟ್ಟು, ಡಂಕಿ ನೀವು ಅವ್ರು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ ಕರೆಕ್ಟ್ ಎಕ್ಸಾಕ್ಟ್ 2 ಮಂತ್ ಮಾರ್ಕೆಟಿಂಗ್ ಮಾಡಿರೋ ಸಿನಿಮಾ. ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡ್ರು. ನಿಮಗೆ ಆದಮೇಲೆ ಒಂದು ಬಜೆಟ್, ಒಂದು ರೆಮ್ಯುನೇಷನ್ ಮಾತಾಡ್ಕೊತಾರೆ. ಪ್ರತಿದಿನ ನನಗೆ 60 ಡೇಸು ನನಗೆ 48-45 ಪ್ರೆಸ್ ನೋಟ್ ಕಳಿಸ್ತೀನಿ. ಪ್ರತಿದಿನ 2 ದಿನಕ್ಕೆ ಒಂದ್ಸತಿ ಕಂಟೆಂಟ್ ಕಳಿಸ್ತಾರೆ ನನಗೆ. ಅಂದರೆ ನೀವು ಸಿನಿಮಾದಲ್ಲಿ ಇದೆಯಾ ಇಲ್ವ ಅನ್ನೋದು, ಸಿನಿಮಾ ಬಿಟ್ಟು ಮತ್ತು ಆಚೆ ಹೋಗಲ್ಲ, ಸಿನಿಮಾ ಕಂಟೆಂಟ್ನ ಹಂಗೆ ರೀಚ್ ಮಾಡ್ತಾರೆ. ಅಲ್ಲಿನ ಟೀಮು, ಶಾರುಖ್ ಖಾನ್ ಅವರು 45 ಡೇಸ್ 45 ಪ್ರೆಸ್ ರಿಲೀಸಸ್ ನನಗೆ 60 ಡೇಸಲ್ಲಿ 45 ಪ್ರೆಸ್ ರಿಲೀಸ್ ಮಾಡ್ತಾರೆ. ಅಂದ್ರೆ ಅದೇ ಮೂವಿ ಬಗ್ಗೆ 45 ಕಂಟೆಂಟ್. ನಮ್ಮಲ್ಲಿ 4 ಬರೆಯಲ್ಲ ನಾನು, ಅಂದರೆ ಸಿನಿಮಾಗೆ. ಅಂದರೆ ನಾನು ಅಂದರೆ ಆ ಅಗ್ರೆಸಿವ್ ಕ್ಯಾಂಪೇನ್ ಇದೆಯಲ್ಲ, ಅಂದರೆ ಆ ಟೈಮಿಂದ ಎಲ್ಲ ಕಡೆನೂ ತಮಿಳು, ತೆಲುಗು, ಹಿಂದಿ, ಅಂದರೆ ಹಿಂದಿ ಬಿಟ್ಟು ಅವರು ತಮಿಳು, ತೆಲುಗು, ಮಲಯಾಳಂ, ಕನ್ನಡ 4 ಲ್ಯಾಂಗ್ವೇಜನ್ನು ಪುಷ್ ಮಾಡ್ಕೊತಿದ್ದಾರೆ. ರೀಸೆಂಟ್ ಅದೇ ಅವ್ರದ್ದು ಸಕ್ಸಸ್ ಒಂದು ಬ್ರ್ಯಾಂಡ್ಗಳನ್ನ ಮತ್ತು ಕೆಲಸ ಮಾಡೋರಿಗೆಲ್ಲ ಒಂದು ಪಾರ್ಟಿ ಮಾಡಿದ್ರು ರೆಡ್ ಚಿಲ್ಲೀಸಿಂದ. ಅಲ್ಲಿಗೆ ಆ ಟೈಮ್ಗೆ ನಂದು ಕನ್ನಡದಲ್ಲಿ ಒಂದು ಈವೆಂಟ್ ಇತ್ತು, ಅದಕ್ಕೆ ಹೋಗೋಕ್ಕಾಗಿಲ್ಲ. ನಾನು ಅದನ್ನು ಹೆಂಗೆ ಸಿಚುವೇಶನ್ ಮ್ಯಾಟ್ರ್ ಆಗುತ್ತೆ ಅಂತಂದರೆ, ಶಾರುಖ್ ಖಾನ್ ಅವ್ರನ್ನ ಮೀಟೇ ಮಾಡಿಲ್ಲ ಇದುವರೆಗೆ. ಅವ್ರು PR ಕಮ್ಯುನಿಕೇಟ್ ಮಾಡ್ತಾರೆ ನನ್ನ ಹತ್ರ. ನಮ್ಗೊಂಚೂರು ಕ್ಲೂ ಕೊಡ್ಬೇಕು ಇಲ್ಲಿ, ಅಂದ್ರೆ ಇವೆಲ್ಲ ಇಂಟ್ರೆಸ್ಟಿಂಗ್ ಮ್ಯಾಟ್ರ್. ಏನೋ ಯಾರ ಹೆಸರು PR? ಯಾರು? ಸ್ನೇಹ ಕುಲಕರ್ಣಿ ಅಂತೇಳಿ, ಹುಬ್ಳಿಯವರು, ಬಟ್ ಕನ್ನಡ ಬರಲ್ಲ, ಅಲ್ಲೇ ಸ್ಟೇ ಆಗಿರೋದು. ಬಟ್ ಶಾರುಖ್ ಖಾನ್ PR ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರೆಡ್ ಚಿಲ್ಲೀಸ್ಗೆ PR, ಅಂದರೆ ಶಾರುಖ್ ಖಾನ್ ಪರ್ಸನಲ್ PR ಅವರೇ ಕಮ್ಯುನಿಕೇಟ್ ಮಾಡೋದು. ಅಂದರೆ ಬಿಸ್ನೆಸ್ ಯಾರೋ ಬೇರೆ ಮಾತಾಡೋದು, ಬಟ್ ಪ್ರತಿಯೊಂದು ಕಮ್ಯುನಿಕೇಷನ್ನು ಮೇಯ್ನ್ ಅವರೇನೆ ಪಿಲ್ಲರು. ಅಲ್ಲಿಂದ ನಾನು ಆಗ್ಬೇಕಾದ್ರೆ ಅವತ್ತು ನನ್ನ ದಿನ ಕನ್ನಡದಲ್ಲಿ ಒಂದು ಈವೆಂಟ್ ಇತ್ತು. ಕನ್ನಡ ನಾನು ಬಿಟ್ಟು ಹೋಗಂಗಿರಲಿಲ್ಲ ಇಲ್ಲಿ. ನಾನು ಶಾರುಖ್ ಖಾನ್ ಮೀಟಿಂಗ್ನ ಹೋಗ್ಬಿಟ್ಟು ಮೀಟ್ ಮಾಡಿ ಒಂದು ಫೋಟೋ ತಗೊಳ್ಳೋಷ್ಟು ನನಗೆ ಆ ಸ್ಪೇಸ್ ಕೊಟ್ಟಿದ್ರಲ್ಲಿ, ಅಂದರೆ ಮೀಟ್ ಮಾಡೋದು. ಅದನ್ನು ಏಕೆಂದರೆ ನಾನು ಇಲ್ಲಿ ಬಿಟ್ಟು ಹೋಗ್ಬಿಟ್ರೆ ನಾನು ಇಲ್ಲಿ ಕನೆಕ್ಷನ್ ಕಟ್ ಆಗ್ತಿತ್ತು. ಅಂದರೆ ಕನ್ನಡದ್ದು ನನಗೆ ಈ ಥರದ್ದೆಲ್ಲ ಒಂದಿಷ್ಟು ಇರುತ್ತೆ ಸಮಸ್ಯೆಗಳು. ಕೆಲವು ಸತಿ ಸ್ಯಾಂಡ್ವಿಚ್ ಹಾಕ್ತೀರಾ, ಚಾಯ್ಸಸ್ ದಟ್ ಯು ಮೇಕ್, ಅಟ್ ವಾಟ್ ಕಾಸ್ಟ್. ಬಟ್ ನನಗೆ ಅದನ್ನ ಯಾವ ಇವೆಂಟ್ ಇದು ಹೇಳ್ಬಿಡಿ. ಇಲ್ಲ ಬೇಡ, ಅಂದರೆ ನನಗೆ ತುಂಬಾ ಇಂಪಾರ್ಟೆಂಟ್ ಇದ್ದು. ಸ್ಟಾರ್ ಆಗಿಲ್ಲ ಅನ್ನೋ ಆ ಇವೆಂಟ್ ತುಂಬಾ ಇಂಪಾರ್ಟೆಂಟ್ ಇದ್ದು. ನಾನೇ ನಿಂತ್ಕೊಬೇಕಿದ್ದು ಹೊಸೊಬ್ರು ಟೀಮ್ ಯಾವ್ದೊಂದು. ಇದು ಒಂದು PR ಹಿಂದೆ ಇರೋ ಒಂದಷ್ಟು ಸ್ಟ್ರಗಲ್. ಇಲ್ಲ, ಅದನ್ನು ನೆಕ್ಸ್ಟ್ ಹೇಳಿದ್ರು ನನಗೆ, ನೆಕ್ಸ್ಟ್ ಸಿನಿಮಾ ಲಾಂಚ್ಗೆ ಫಸ್ಟ್ ಡೇ ಬಂದ್ಬಿಡು ಅಂತ. ಅಂದರೆ ಅಲ್ಲಿ ಈ ತರ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಕೊಂಡು ಹೋಗ್ತೀರಾ. ನಮಗೆ ರಾಮ್ ಚರಣ್ದು ಅಷ್ಟೇ ಲಾಸ್ಟ್ ವೀಕ್ ಮೀಟಿಂಗ್ ಕರೆದಿದ್ರು, ಮತ್ತೇನೋ ಪೋಸ್ಟ್ಪೋನ್ ಆಯಿತು. ರಾಮ್ ಚರಣ್, ಅಲ್ಲು ಅರ್ಜುನ್ ನಾನು ತೆಲುಗಲ್ಲಿ PR ಮಾಡ್ತೀನಿ, ಅವ್ರ ಪರ್ಸ್ನಲ್ PR. ನೀವೇನೇ ಅವ್ರ ಕಡೆಯಿಂದನೂ ಮೀಡಿಯಾಗೆ ರೀಚ್ ಆಗಬೇಕು ಅಂದರೆ, ನೀವು ಏರ್ಪೋರ್ಟಿಂದ ಇಳಿದ್ರು, ಏರ್ಪೋರ್ಟಿಗೆ ಹತ್ತಿದ್ರು, ಎಲ್ಲೋ ಈವೆಂಟ್ ಮಾಡಿದ್ರು. ಅವ್ರು ರಾಮ್ ಚರಣ್, ಚಿರಂಜೀವಿ ಅವ್ರ ಫ್ಯಾಮಿಲಿ ಎಲ್ಲ ಬೆಂಗಳೂರಲ್ಲಿ ಹಬ್ಬ ಆಚರಿಸಿದ್ರು ಒಂದು 5 ಡೇಸು. ಆ 5 ಡೇಸ್ ಕ್ಯಾಂಪೇನ್ ಫುಡ್ ಅಂದರೆ ಫೋಟೋಸು, ವೀಡಿಯೋಸ್ ಎಲ್ಲ ನಾನು ಮೀಡಿಯಾಗೆ ಕೊಡ್ತೀನಿ. ಅಲ್ಲಿ ಏರ್ಪೋರ್ಟ್ ಎಂಟ್ರಿ, ಏರ್ಪೋರ್ಟ್ ಎಕ್ಸಿಟು, ಇದನ್ನ ಪ್ಯಾಪ್ಸ್ ಕಲ್ಚರ್ ಅಂತಾರೆ. ಅಂದರೆ ನಿಮಗೆ ಅದು ಏರ್ಪೋರ್ಟಲ್ಲಿ ಮಾತ್ರ ಆಗುತ್ತೆ ಅಂದರೆ ನಿಮಗೆ ಅದು. ಬಟ್ ನಾವೇನಂದರೆ ಪ್ರತಿಯೊಂದು ಆಕ್ಟಿವಿಟಿನ ಅವ್ರ ಮಿಸಸ್ ಅಪೋಲೋ ಇದೆ ಅಲ್ಲ, ಅವ್ರದ್ದು ಏನು ಕ್ಯಾಂಪೇನ್ ಮಾಡ್ತಾರೆ, ಅವರೇನೋ ಬಡವರಿಗೆಲ್ಲ ಒಂದಿಷ್ಟೇನೋ ಕಿಟ್ಸ್ ಕೊಡೋದು, ಅದನ್ನು ರೀಚ್ ಮಾಡಿಸ್ಬೇಕು. ನಿಮಗೇನೇ ಅವ್ರು ದೊಡ್ಡ ಮಟ್ಟದಲ್ಲಿರಲಿ, ಬಟ್ ಆ ಮಾರ್ಕೆಟಿಂಗ್ ಆಗಿಲ್ಲ ಅಂದರೆ ಅದೇನು ವರ್ಕ್ ಆಗಲ್ಲ. ನಿಮ್ಗೆ ಪಬ್ಲಿಸಿಟಿ ಅಂತ ಅಂತಲ್ಲ, ಅವ್ರು ಏನು ಮಾಡ್ತಾರೆ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು, ಜನಗಳ ಮುಂದೆ ಇರಬೇಕು. ಬಿಕಾಸ್ ಸೋಷಿಯಲ್ ಮೀಡಿಯಾನು ಇರೋದ್ರಿಂದ ಫೀಡ್ ಮಾಡೋ ಸ್ಟೋರೀಸ್ಗಳು ಹೆಚ್ಚಾಗ್ತಾ ಇರುತ್ತೆ, ಆ್ಯಂಡ್ ಆ ಲೈನು ಬೇರೆ. ಖಂಡಿತ ಹೌದು. ನಿಮಗೆ ಅಲ್ಲು ಅರ್ಜುನ್ ಅವ್ರದ್ದು ಅಷ್ಟೇ. ನಾನು ಒಂದು ಸೈಡು ಪುಷ್ಪ 2 ಮಾಡ್ತಾ ಇದ್ದೀನಿ, ಒಂದು ಸೈಡು ಅಲ್ಲು ಅರ್ಜುನ್ ಮಾಡ್ತೀನಿ. ನಾವು ಪುಷ್ಪ 2 ಕ್ಯಾಂಪೇನ್ ಹೆಂಗೆ ಮಾಡ್ತೀನಿ ಅಂದರೆ, ಪುಷ್ಪ 2 ಸಿನಿಮಾ ಫೋಕಸ್ ಆಗಿರುತ್ತೆ. ನಿಮಗೆ ಸಿನಿಮಾ ಈ ಒಂದು ಸ್ಟಿಲ್ ಬಂದ್ರೆ ಸಿನಿಮಾನೇ ಪುಷ್ಪ 2ಅಲ್ಲಿ ಅಲ್ಲು ಅರ್ಜುನ್ ಸ್ಟಿಲ್ ಅಂತ ಹಾಕ್ತೀನಿ. ಇಲ್ಲಿ ಹಂಗೆ ಆಗ್ತಾಯಿಲ್ಲ, ಅಲ್ಲು ಅರ್ಜುನ್ ಸ್ಟಿಲ್ಲೇನೆ, ಅಲ್ಲು ಅರ್ಜುನೇ ಇಲ್ಲಿ ಪುಷ್ಪ. ಆಮೇಲೆ ನಾನು ಫೋಕಸ್ ಮಾಡೋದು ಅಲ್ಲು ಅರ್ಜುನ್. ಯಾವ ಮಾರ್ಕೆಟಿಗೆ ಏನು ವರ್ಕ್ ಆಗುತ್ತೆ ಅನ್ನೋದು. RRR ಆಸ್ಕರ್ ಇದಾಯಿತು ಲಾಸ್ಟ್ ಟೈಮ್. ಆ ಟೈಮಲ್ಲಿ ನಾನು ಅಲ್ಲು ಅರ್ಜುನ್ ಇವರಿಗೆ
ರಾಮ್ ಸರ್ಗೆ ಕ್ಯಾಂಪೇನ್ ಮಾಡಬೇಕಾದ್ರೆ ನಮ್ಮ ಕ್ಯಾಂಪೇನಲ್ಲಿ ಬರೋಂಥದ್ದು ರಾಮ್ ಚರಣ್ ಅವರು ಮತ್ತು ರಾಜಮೌಳಿ ಅಷ್ಟೇ, NTR ಬರಲ್ಲ. ನಿಮ್ಗೆ ಕ್ಯಾಂಪೇನ್ ಹಂಗೆ ಆಗ್ತಿರುತ್ತೆ, ವರ್ಕ್ ಆಗ್ತಿರುತ್ತೆ. ಅಂದರೆ ಪ್ರತಿಯೊಬ್ಬ ಡಿಸಿಷನ್ಸ್ ಎಲ್ಲ ಯಾರು ತಗೋತಾರೆ ಹರೀಶ್ ಅವರೇ? ಅಂದರೆ ಅದು ಹೇಳ್ಬೋದ ಗೊತ್ತಿಲ್ಲ. ಅಲ್ಲಿ ಅವ್ರ ಮಿಸ್ಸಸ್ಸು, ರಾಮ್ ಸರ್ ಮಿಸ್ಸಸ್ಸು ಮತ್ತು ಅವ್ರ PR ಅಲ್ಲಿ ಕಮ್ಯುನಿಕೇಟ್ ಮಾಡ್ತಿರ್ತಾರೆ ನಮಗೆ. ಸೊ ಬೇಸಿಕ್ಲಿ ನೀವು ಏನು ಹೇಳೋಕ್ಕೆ ಟ್ರೈ ಮಾಡ್ತೀವಿ ಅನ್ನೋ ಆಲ್ಸೋ ಈ ಥರ ಶೋಸ್ಗಳು ಇಟ್ಸ್ ಜಸ್ಟ್ ಟು ಹೆಲ್ಪ್ ಪೀಪಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಒಳಗಿರೋ ನಿಮ್ಗೆ ಏನೇ ಇನ್ಸೈಟ್ಸ್. ನಾನು ಕೆಲಸ ಮಾಡಿದ್ರು ಮೇಡಮ್ ಒಂದು PR ಆಗಬೇಕದು. ಅಂದರೆ ಒಳ್ಳೇದೇನೆ, ನನಗೆ ಕೆಡ್ದು ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾವು ಏನು ಕೆಲಸ ಮಾಡ್ತೀವಿ ಅಂದರೆ ಜನಗಳು ಗೊತ್ತಾಗಬೇಕು ಅನ್ನೋದು ಅಷ್ಟೇ. ಈಗ ನಾನು ಒಬ್ಬ ಸ್ಟಾರು, ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ 1000 ಬ್ಯಾಡ್ ಕಮೆಂಟ್ಸ್ ಹಾಕ್ಬೋದು, ದಿನ ಬೈತಾ ಇರ್ತಾರೆ. ಅವ್ನು ಯಾವುದೋ ಒಂದು ಸಿನಿಮಾ ಸಪೋರ್ಟ್ ಮಾಡೋದು, ಈ ಸಿನಿಮಾಗೆ ಯಾಕೆ ಮಾಡಿಲ್ಲ ಅಂತ, ಅವ್ನು ಯಾಕೆ ಮಾಡಬೇಕು ಅಂತ ಜನ ಯೋಚನೆ ಮಾಡಲ್ಲ. ನೀವು ಅದಕ್ಕೆ ಮಾಡಿದೆ, ಇದಕ್ಕೆ ಯಾಕೆ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವರು 1000 ಇರ್ತವೆ, ಅವ್ರ ಸಿನಿಮಾಗಳನ್ನೇ ಬೇಜಾನ್ ಇರ್ತವೆ, ಅವ್ರ ಸಿನಿಮಾಗಳಿಗೆ ಟೈಮ್ ಕೊಡೋಕ್ಕಾಗ್ತಿರಲ್ಲ. ಈ ಥರದ್ದಿದ್ದಾಗ ಅವ್ರು ಏನಾದ್ರು ಮಾಡ್ತೀರ ಅನ್ನೋದು ಒಳ್ಳೇದನ್ನ ನಾವು ಜನಗಳಿಗೆ ರೀಚ್ ಮಾಡಿಸ್ಬೇಕು ಅನ್ನೋದು PR ಕ್ಯಾಂಪೇನ್.